ಮುಂಜಾನೆ ಶೂಟಿಂಗ್ ಹೋಗೋ ಟೈಮಿಗೆ ಗಾಡಿದಿದ್ದು ಹಾಳಾತದ ಅಂತ ನನಗೆ ಗೊತ್ತಿರ್ಲಿಲ್ಲ ನೋಡ್ರಿ. ಮುಂಜಾನೆ ಎದ್ದು ನಾ ಮತ್ತ ಅಣ್ಣ ಶೂಟ್ ಸಲ ಹೊಂಟಿದ್ವಿ. ಬಟ್ ಆನ್ ದಿ ಸ್ಟ್ಯಾಂಡ್ ಲೂಸ್ ಆಗಿ ಉಚ್ಕೊಂಡ್ ಬಿತ್ತು ಅಂಡ್ ಸ್ಟ್ಯಾಂಡ್ ಕೆಳಗಿತ್ತು ಅಂತಂದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಬಟ್ ಇವ್ರೊಬ್ರು ಅಂಕಲ್ ಬಂದ್ ಕೇಸಿಂದ್ರ ಅದು ಫಿಕ್ಸ್ ಮಾಡಿದ್ರು. ಅದಾದ್ಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಶೂಟ್ ಮುಗಿಸ್ಕೊಂಡು ನಾವ್ ಬಂದೆ ಆಫೀಸ್ ಲಿಂದ ಮನೆಗೆ ಹೋದ. ಮನೆಗ್ ಬಂದ್ ಕೇಸಿಂದ್ರ ರೀಲ್ಸ್ ನೋಡ್ಕೊತ ಕುಂತಿದ್ದ. ರೀಲ್ಸ್ ನೋಡ್ತಾ ನೋಡ್ತಾ ಬಹಳ ಹೊಸೋಗಿತ್ತು. ಅದಕ್ಕೆ ಮಮ್ಮಿ ಪಾಪ್ಕಾರ್ನ್ ಮಾಡಂತ ತಂದಿದ್ದ. ಅದೇ ಟೈಮ್ ಮಮ್ಮಿ ಊಟ ಬಿ ತಂದ್ ಕೊಟ್ರು. ಸೊ ನಾ ರೊಟ್ಟಿ ಮತ್ತ ಪಾಪ್ಕಾರ್ನ್ ತಿಲಿಕತ್ತಿದ. ಎರಡ್ ಕೊಂಬೋ ವಿಡಿಯೋದಾಗ ಅಷ್ಟೇ ಅಲ್ರಿ, ರಿಯಲ್ ಲೈಫ್ ದಾಗ ಬಿ ಯೂಸ್ ಮಾಡ್ತೇವ್ ನಾವು. ಊಟದು ಮುಗಿಸ್ಕೊಂಡು ನಾ ಸೀದಾ ಬಂದ ಆಫೀಸ್ ಬಂದ್ ಕೇಸಿಂದ್ರ ಜಲ್ದಿ ನನ್ ಕೆಲಸ ಮುಗಿಸ್ಕೊಂಡೆ. ಅದಾದ ಬಳಿಕ ಮನೆಗೆ ಹೋಗಿ ಪಟ್ಟಂದ್ ರೆಡಿ ಆದ. ಯಾಕಂದ್ರೆ ನನ್ ಶೂಟ್ ಇತ್ತು ಮಹಾವೀರ್ ಹೋಲ್ಸೇಲ್ ಡಿಪೋದಾಗ. ಬಟ್ ಡ್ಯೂ ಟು ಸಮ್ ರೀಸನ್ ಶೂಟ್ ಕ್ಯಾನ್ಸಲ್ ಆಯ್ತು. ಅಲ್ಲಿಂತ ನಾ ಮತ್ತ ಅಣ್ಣ ಸೀದಾ ನಡೆದ್ವಿ ಫಿಟ್ನೆಸ್ ಅನ್ಕ. ಯಾಕಂದ್ರೆ ನಮಗೂ ಜಿಮ್ಮಿಗೆ ಹೋಗ್ಬೇಕ ಅನ್ಕೇಸಂದ್ರ ಅನ್ಸ್ಲಕತ್ತದ. ಸೊ ಹೋಗಿ ಅಡ್ಮಿಷನ್ ಅದು ಮಾಡಿಸ್ವಿ. ಅಲ್ಲಿಂದ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ ಬಿಡ್ಬೇಕಪ್ಪ ಅನ್ಕೇಸಂದ್ರ ನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬೈ ಬೈ ಅಂತ ಅಂದೇ ಬಿಟ್ಟು ಅದೇ ಟೈಮಿಗೆ ಕಿಟ್ಟೊಂದ್ ಕಾಲ್ ಬಂತು. ಆಕಿನ್ ಡ್ರೆಸ್ಸಸ್ ನನ್ ಬಳಿ ಇದ್ವು. ಸೊ ಶಿ ನೀಡೆಡ್ ದಟ್. ಆಕಿನ್ ಡ್ರೆಸ್ಸಸ್ ಎಲ್ಲ ತಗೊಂಡ್ ಕೇಸಂದ್ರ ನಾ ಹೋಗ್ಬಿಟ್ಟ ಆಕಿನ್ ಮನೆಗೆ. ಹೋಗಿ ಆಕಿ ಕೊಟ್ಟ ಕೇಸಂದ್ರ ಮನೆಗ್ ಬಂದ್ಬಿಟ್ಟ. ಫೈನಲಿ ವ್ಲಾಗ್ ಎಂಡ್ ಆಗ್ಬಿಡ್ತದ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರ್ತದ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬೈ ಬಾಯ್.